ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. 13 ಜನ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಓದ್ ವಿಡಿಯೋದಲ್ಲಿ ಪಾಪ ವಿನಾಶಮ್ಮು ಮತ್ತು ಹಾಗೆಯೇ ಆಕಾಶಗಂಗೆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಮತ್ತು ಹಾಗೆ ಅದನ್ನೆಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ರೂಮಿಗೆ ಬಂದು ರೂಮ್ನು ಕೂಡ ಇವಾಗೆಲ್ಲ ಚೆಕ್ಔಟ್ ಮಾಡಿ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ತಿರುಮಲೆಗೆ. ಸೊ ಅಲ್ಲಿ ಕೂಡ ಇವಾಗ ನಾವು ಕಪಿಲ ತೀರ್ಥ ಮತ್ತು ಹಾಗೆ ಗೋವಿಂದರಾಜಪಟ್ಟಣ ಎಲ್ಲ ದೇವಸ್ಥಾನಗಳಿಗೂ ಇವಾಗ ಹೋಗ್ತಾ ಇದ್ದೀವಿ. ಅಷ್ಟೇ ಅಷ್ಟೇ ನಿಧಾನ. ಏನು ಹೇಳಿದ್ರೆ ರೆಡಿ ಅಲ್ಲ, ನಿಧಾನ ನಿಧಾನ ಹತ್ರಿ, ನಿಧಾನ ಹೇಳಿರಿ, ನಿಧಾನ. ಚಿಕ್ಕಮ್ಮನಿಗೆ ಆಗಲ್ಲ ರೀ, ಪಾಪ. ಕರ್ಕಬ ಹಾಂ ಹೋಗೋದ ಮಕ್ಕ ಹೋಗ. ಫ್ರೆಂಡ್ಸ್, ನಾವು ಕಪಿಲ ತೀರ್ಥ ಬಂದಿದ್ದೀವಿ. ಇಲ್ಲಿ ಅಲ್ಲೆಲ್ಲ ಆಗಿದೆ. ಅಂದ್ರೆ ಬೆಳಗ್ಗೆನೆ ಹತ್ತದ್ವಲ್ಲ, ಇವಾಗ ಹೋಗ್ತಿದ್ರ ಜನ. ಇವಾಗ ಹೋದ್ರೆ ಅಂತ ಪ್ಲೀಸ್ ಉಟ್ಕೊಂಡು ಅಲ್ಲಿ ಮನೆಗೆ ಹತ್ತಿದ್ರೆ ಚಿಕ್ಕಪ್ಪ ಐತೆ, ನಾನು ಹತ್ತಿರ್ಗಿಸ್ತೀನಿ, ಅಲ್ಲಿ ಹಿಂದೆ ಐತೆ. ಭಯಸ್ಥ ಆಂಜನೇಯ ಸ್ವಾಮಿ ದೇವಾಲಯ. ಫ್ರೆಂಡ್ಸ್, ಇವಾಗ ನಾವು ಕಪಿಲ ತೀರ್ಥ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಗೋವಿಂದರಾಜಪಟ್ಟಣಕ್ಕೆ ಬಂದಿದ್ದೀವಿ. ಮೊನ್ನೆ ಸ್ಯಾಟರ್ಡೇನೂ ಕೂಡ ಬಂದಿದ್ವು. ಸೊ ಅವಾಗ ಕ್ಲೋಸ್ ಮಾಡಿದ್ರು, ರಥೋತ್ಸವ ಒಂದು ನಡೀತಾ ಇತ್ತು. ಸೊ ಅದನ್ನು ನೋಡ್ಕೊಂಡು ಹೋಗಿದ್ವು. ಮತ್ತು ಹಾಗೆಯೇ ಗರ್ಭಗುಡಿ ಒಳಗಡೆ ಹೋಗಿರಲಿಲ್ವಲ್ಲ, ಸೊ ಅದಕ್ಕೆ ಈಗ ನಾವು ಕೂಡ ಮತ್ತೆ ಗೋವಿಂದರಾಜಪಟ್ಟಣಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲೂ ಕೂಡ ಎಲ್ಲ ದೇವಸ್ಥಾನದೆಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಇಲ್ಲೆಲ್ಲ ವಿಡಿಯೋ ಹಾಲೋ ಇರೋದಿಲ್ಲ. ಹಾಗಾಗಿ ನಾನು ಇಲ್ಲೇ ಹೊರಗಡೆ ಮಾತ್ರ ನಾನು ಇಲ್ಲಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಇದನ್ನು ಮುಗಿಸ್ಕೊಂಡು ಮತ್ತು ಹಾಗೆಯೇ ಪದ್ಮಾವತಿ ದೇವಸ್ಥಾನಕ್ಕೂ ಕೂಡ
ಆಚರಿಸ್ಕೊಂಡರು ಕಾಫಿ ಕುಡಿತಾರೆ. ಫ್ರೆಂಡ್ಸ್, ಪದ್ಮಾವತಿ ದೇವಸ್ಥಾನನೂ ಕೂಡ ಮುಗಿಸ್ಕೊಂಡು ಇವಾಗ ನಾವು ಕಾಳಹಸ್ತಿಗೆ ಬಂದಿದ್ದೀವಿ. ಇಲ್ಲೆಲ್ಲೂ ಕೂಡ ನಾನು ಮೊಬೈಲ್ ಅಲೋ ಇರಲಿಲ್ಲ, ಹಾಗಾಗಿ ಸ್ವಲ್ಪ ನಾನು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಪದ್ಮಾವತಿ ದೇವಸ್ಥಾನದ ಹತ್ರನೂ ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಇಲ್ಲಿ ಕೂಡ ಇವಾಗ ಕಾಳಹಸ್ತಿ ದರ್ಶನ ಎಲ್ಲ ಮಾಡಿಕೊಂಡು ನಾವೀಗ ಹೊರಗಡೆ ಬಂದು ಇವಾಗ ಇಲ್ಲೇ ಪ್ರಸಾದ ತೊಗೊಂಡು ತಿಂತಾಯಿದ್ದೀವಿ. ಇಲ್ಲಿ ಅಲ್ಲೇ ಊಟದ ವ್ಯವಸ್ಥೆ ಮುಗಿದೋಗಿತ್ತು ಮಧ್ಯಾಹ್ನ. ಸೊ ಹಾಗಾಗಿ ಇವಾಗ ಇಲ್ಲಿ ಪುಳಿಯೋಗರೆ ಕೊಡ್ತಾರಲ್ವ ಪ್ಯಾಕೆಟ್ ಪ್ರಸಾದ ತೊಗೊಳ್ಳೋವಾಗ, ಸೊ ಅದನ್ನು ಎಲ್ಲರೂ ಈಗ ಒಂದೊಂದು ತೊಗೊಂಡು ತಿಂತಾಯಿದ್ದೀವಿ. ಅಲ್ಲಿ ತಿರುಪತಿಯಲ್ಲಿ ನಾವು ಪ್ರಸಾದ ತಿಂದು ಬಂದಿದ್ದು ಅದೇ ಬೆಳಗ್ಗೆ ಖಾರ ಪೊಂಗಲ್ಲು ಮತ್ತು ಚಟ್ನಿ. ಸೊ ಎಲ್ಲೂ ನಾವು ಊಟ ಮಾಡೋದಕ್ಕೆ ಹೋಗಿರಲಿಲ್ಲ. ಎಲ್ಲ ಕಡೆಯೂ ಪ್ರಸಾದ ಕೊಟ್ಟಿದ್ರಲ್ವ, ಸ್ವಲ್ಪ ಪದ್ಮಾವತಿ ದೇವಸ್ಥಾನದ ಹತ್ರನೂ ಅಷ್ಟೇ ಪುಳಿಯೋಗರೆ ಕೊಟ್ಟಿದ್ದರು. ಸೊ ಹಾಗಾಗಿ ಅಲ್ಲೇ ತಿನ್ಕೊಂಡು ಬಂದಿದ್ವು. ಮತ್ತು ಹಾಗೆಯೇ ಇವಾಗ ಇಲ್ಲಿ ಕಾಳಹಸ್ತಿಯಲ್ಲಿ ಕೂಡ ಇವಾಗ ಇಲ್ಲೇ ಪ್ರಸಾದ ತೊಗೊಂಡು ಎಲ್ಲರೂ ಕೂಡ ಕೂತ್ಕೊಂಡು ತಿಂತಾಯಿದ್ದೀವಿ. ಮತ್ತು ಆಮೇಲೆ ಇವಾಗ ಇಲ್ಲಿ ಪ್ರಸಾದ ಎಲ್ಲ ತಿಂದಿದ್ದಾದಮೇಲೆ ನೆಕ್ಸ್ಟ್ ನಾವು ಇವಾಗ ಮಂತ್ರಾಲಯಕ್ಕೆ ಕೂಡ ಹೊರಡ್ತಾ ಇದ್ದೀವಿ. ಟೈಮ್ ಎಷ್ಟಾಯ್ತು ನೋಡ? ಟೈಮ್ ಎಷ್ಟಾಯ್ತು? ಟೈಮ್ 5 ಫ್ರೆಂಡ್ಸ್, ಇವಾಗ ನಾವು ಕಾಳಹಸ್ತಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಇನ್ನು ಈಗ ತಾನೇ ಜಸ್ಟ್ ಬಂದು ಇವಾಗ ಟಿ ಟಿ ಕೂತ್ಕೊಂಡಿದ್ದೀವಿ. ಆಲ್ರೆಡಿ ಆಗಲೇ ನೋಡಿ ಎಲ್ಲ ನಿದ್ದೆ ಹೋಗ್ತಾ ಇದ್ದಾರೆ. ನೆಟ್ಟಲ್ಲಿ ಹಾಕಿರೋದು ಸಾಂಗು, ಅದಕ್ಕೆ ಹಂಗೆ ಬರ್ತಾ ಇರೋದು. ತಿನ್ನಮ್ಮ ಇವಾಗ ಕಾಫಿ. ನಾವು ಈಗ ಮಂತ್ರಾಲಯಕ್ಕೆ ಹೋಗ್ತಾ ದಾರಿ ಒಳಗೇನೆ ಹಾಗೇನೆ ಒಂದು ಕಡೆ ಗಾಡಿನ ಕೂಡ ಸ್ಟಾಪ್ ಮಾಡಿಬಿಟ್ಟು ಎಲ್ಲರೂ ಇವಾಗ ಟೀ ಮತ್ತು ಕಾಫಿ ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೀವಿ. ನಮಗೂ ಪಾಪ ಡ್ರೈವರ್ಗೂ ಕೂಡ ಸ್ವಲ್ಪ ಬ್ರೇಕ್ ಬೇಕಲ್ವಾ, ಸೊ ಹಾಗಾಗಿ ಅವರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗ ಟೀ ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೀವಿ. One week before Bandu,
ಎಲ್ಲ ಪ್ಲಾನ್ ಮಾಡಿ. Tom, file up all the evidence with the Indian Embassy and the local police so that they can start their proceedings. ಫ್ರೆಂಡ್ಸ್, ಇವಾಗ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಈಗ ಒಂದು ರೂಮ್ ಮಾಡಿಕೊಂಡು ಇವಾಗ ಅಲ್ಲಿ 2 ರೂಮ್ ಮಾಡ್ಕೊಂಡಿದ್ದೀವಿ. ಸೊ 3 ಜನ ಇರೋದ್ರಿಂದ ಸ್ವಲ್ಪ ಜನ ಇರೋಣ ಅಂತ ಅಂದ್ಬಿಟ್ಟು ಈಗ 2 ರೂಮ್ ಮಾಡಿಕೊಂಡು ಇವಾಗ ಎಲ್ಲರೂ ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಆಲ್ರೆಡಿ ತುಂಬ ಲೇಟ್ ಆಗಿದೆ. ಸೊ ನಾವು ಯಾವಾಗ ಬಂದಾಗ್ಲೂ ಬೆಳಗ್ಗೆ ದರ್ಶನ ಮತ್ತು ನೈಟ್ ದರ್ಶನ 2 ಸಲ ನಾವು ದರ್ಶನಗಳು ಮಾಡ್ಕೊಳ್ತಾ ಇದ್ವು. ಈ ಸತಿ ಆಗಲಿಲ್ಲ, ಲೇಟ್ ಆಗೋಯಿತು. ಮಾರ್ನಿಂಗ್ ನಾವು ಬಂದಿದ್ದು ಹತ್ತತ್ರ ತುಂಬ ಲೇಟೇ ಆಯಿತು. ಮಾರ್ನಿಂಗ್ ನಾವು ಬಂದಾಗ ಕೂಡ. ಸೊ ಹಾಗಾಗಿ ಇವಾಗೆಲ್ಲ ಬೇಗ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾವು ದರ್ಶನಕ್ಕೆ ಹೊರಡ್ತೀವಿ. ಸೊ ನೋಡಿ, ಎಲ್ಲ ರೆಡಿ ಆಗಿ ಅಂತ ನಾನು ಹೇಳಿದ್ರೆ ಎಲ್ಲ ಇನ್ನೂ ಮಲ್ಕೊಂಡು ಓಡಾಡ್ತಾ ಇದ್ದಾರೆ. ಸ್ವಲ್ಪ ಟಯರ್ಡ್ ಆಗಿದೆಯಲ್ವ, ಸೊ ಹಾಗಾಗಿ ಗಾಡಿಯಲ್ಲೂ ಮಲ್ಕೊತಾರೆ, ಇಲ್ಲೂ ಮಲ್ಕೊಂಡಿದ್ದಾರೆ. ನಾವು ಅಲ್ಲೇ ಇಲ್ಲ ನೋಡ್ತಾ ಇದ್ದೀನಿ. ಆ ಕಡೆ ಹೋಗ್ಬೋದು, ಆ ಕಡೆ ಇರೋದು ಪಕ್ಕದ ಕ್ಯಾಂಪಸಲ್ಲಿ. ಈ ಕಡೆ ಎಲ್ಲ ಪಾರ್ಕಿಂಗ್ ತಗೊಂಡಿದ್ಯಾ? ಯಾಕೆ ಫ್ರೆಂಡ್ಸ್, ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ನಾನು ಬರೋವಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಲೇಟ್ ಆಯ್ತಲ್ವಾ. ಸೊ ಹಾಗಾಗಿ ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ರೆಡಿ ಆಗಿದ್ದೀವಿ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು. ಹೋದ ವರ್ಷವೂ ಅಷ್ಟೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಮಂತ್ರಾಲಯಕ್ಕೆ ಬಂದು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು. ಸೊ ಇವಾಗಲೂ ಅಷ್ಟೇ ಮಂತ್ರಾಲಯಕ್ಕೆ ಬಂದಿದ್ದೀವಿ. 1 ಇಯರ್ ಕಂಪ್ಲೀಟ್ ಆಯಿತು ಹೋದ ವರ್ಷಕ್ಕೂ ಇವಾಗಲೂ. ನಾವು 1 ವರ್ಷ ಆಯಿತು ಬಂದು ಮಂತ್ರಾಲಯಕ್ಕೆ. ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ಫಸ್ಟ್ ಇವಾಗ ಎಲ್ಲ ರೆಡಿ ಆಗ್ತಾಯಿದ್ರೆ ನೋಡ್ತೀನಿ. ಬನ್ನಿ, ಇವಾಗ ನಾನು ರೆಡಿ ಆಗಿದ್ದೀನಿ, ನಮ್ಮ ಸೃಷ್ಟಿ ರೆಡಿ ಆಗಿದ್ದಾಳೆ, ಮತ್ತು ಅಲ್ಲೇ ಯಾರ್ಯಾರೆಲ್ಲ ರೆಡಿ ಆಗಿದ್ದಾರೆ ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ನಮ್ಮದೊಂದು ರೂಮು ಮತ್ತು ಅವ್ರದ್ದೊಂದು ರೂಮು, 2 ರೂಮ್ ಮಾಡ್ಕೊಂಡಿದ್ದೀವಿ. ಅಂದರೆ ಅಲ್ಲಿ ಖಾಲಿ ಆದಮೇಲೆ ಇಲ್ಲಿ ಖಾಲಿ ಆದಮೇಲೆ ಅಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ. ಅವ್ನು ರೆಡಿ ಆತನ, ಮಾಮ ರೆಡಿ, ಸ್ನಾನಕ್ಕೆ ಹೋಗೈತೆ. ಹಾಯ್ ಬಾಯ್. ನಮ್ಮ ನವೀನಿನ ರೆಡಿನೇ ಆಗಿಲ್ಲ, ಹಂಗೆ ಅವನೇ. ಇನ್ನು ಎಷ್ಟು ಜನ ರೆಡಿ ಆಗಬೇಕು? ಮಾಮ ಹೋಗೈತೆ. ಅದೇ ಅವ್ರು ಹೋಗೋರೆ, ಅವ್ರು ಬರ್ತಾರೆ, ಕರಿತೀನಿ. ಹ್ಞೂ, ನಂದು ಮತ್ತು ನಮ್ಮ ಓಕೆ. ಅಲ್ಲಿ ಇವಾಗ ದರ್ಶನಕ್ಕೆ ಎಲ್ಲ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಲಾಕ್ ಮಾಡಿದ್ರೆ ನೋಡೋಣ ಅಂದರೆ ಬರ್ತಾನೆ. ಫೈನಲಿ ಇವಾಗ ಎಲ್ಲರೂ ರೆಡಿಯಾಗಿ ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿ 1 ವೀಕ್ ಆಗಿದೆ. ಸೊ ನಾನು ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮದು ಇವತ್ತಿಗೆ 21 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದು. ಇವತ್ತು ಹೋಗ್ತಾ ಇದ್ದೀವಿ ಇವಾಗ ದರ್ಶನಕ್ಕೆ ಅಂತ ಅಂದ್ಬಿಟ್ಟು. ಹೋದ ವರ್ಷ ಕೂಡ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಾನು ಮಂತ್ರಾಲಯದಲ್ಲೇ ಇದ್ದೆ. ಈ ಸಲಿನೂ ಮಂತ್ರಾಲಯದಲ್ಲೇ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ.
ಬಿಸಿಲು ಸಿಕ್ಕಾಪಟ್ಟೆ. ಹಾಂ ಫ್ರೆಂಡ್ಸ್, ದರ್ಶನ ಕೂಡ ಆಯಿತು. ನಮಗೆ ಇಲ್ಲಿ ಗೊತ್ತಿರೋರೊಬ್ರು ಇದ್ದರು. ಸೊ ಹಾಗಾಗಿ ನಮಗೆ ದರ್ಶನ ಕೂಡ ಚೆನ್ನಾಗಾಯಿತು. ಫ್ರಂಟ್ಗೆನೇ ಕೂಡ ಬಿಟ್ಟಿದ್ರು, ತುಂಬ ಚೆನ್ನಾಗಿತ್ತು. ನಾವು ಆ ಸಲಿನೂ ಕೂಡ ಬಂದಾಗೆಲ್ಲನೂ ಮುಂದೆ ನಿಂತು ದೇವ್ರನ್ನ ದರ್ಶನ ಮಾಡೇ ಇರಲಿಲ್ಲ. ಈ ಸಲ ತುಂಬ ಖುಷಿ ಆಯಿತು. ಇಲ್ಲಿ ಪರಿಚಯದವ್ರು ಇರೋದ್ರಿಂದ ನಮಗೆ ದೇವಸ್ಥಾನದಲ್ಲಿ ತುಂಬಾ ಮುಂದೆ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ಸೊ ದರ್ಶನ ಕೂಡ ಎಲ್ಲ ಮಾಡಿಕೊಂಡು ಮತ್ತು ಈಗ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸೊ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಸ್ಪೆಷಲ್ ಊಟನೇ ಚೆನ್ನಾಗಿತ್ತು. ಎಲ್ಲನೂ ಪ್ರಸಾದ ಕೂಡ. ಸೊ ಬನ್ನಿ ಈಗೆಲ್ಲ ಇವಾಗ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮಾತಾಡ್ಬಿಟ್ಟು ರೈಟ್ ಸೈಡಾ? ಹಾಂ ಬೇಕು ಸರ್.
ಕುಡಿಯಕ್ಕೆ ನೀರು ಎಷ್ಟು ಜನ? 1 2 3 4 5 6 7 8 9 10 13 ಜನ ಇದೆ. ಎತ್ತಾರೆ ಫ್ರೆಂಡ್ಸ್ ನೋಡಿ, ಈ ಥರ ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ಹಾಗೆ ಊಟ ಮಾಡಿಕೊಂಡು ಬಂದಿದ್ದೀವಿ. ಸೊ ಇವಾಗ ಇನ್ನೂ 1 ಅವರ್ 2 ಅವರ್ ಆಗುತ್ತೆ ನಾವು ಕೂಡ ಹೊರಡೋದು. ಹಾಗಾಗಿ ಎಲ್ಲನೂ ಇವಾಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಸೊ ಅವರು ಕೂಡ ಎಲ್ಲ ರೂಮ್ಗೆ ಹೋಗಿದ್ದಾರೆ. ಸಖತ್ತು ಬಿಸಿಲಿದೆ, ಸೆಕೆ ಅಂದರೆ ಸಖತ್ತು ಸೆಕೆ. ಮಧ್ಯಾಹ್ನ ಏನು ಅಷ್ಟೊಂದು ಜನ ಏನಿರಲಿಲ್ಲ ಅಲ್ವಾ? ಚೆನ್ನಾಗಾಯ್ತಾ ದರ್ಶನ? ಮಾಡಿದ್ದ ನಿಮ್ಮ ಫೋನು? ಈ ಬೋರ್ಡನ್ನ ಮನಿಕೊಂಬಿಟ್ಟೈತೆ. ಬೋರ್ಡ್ ನೀವೊಂದು ಸ್ವಿಚ್ ಹಾಕಳೆ, ಕರೆಂಟ್ ಐತೆ. ಹಾಕೊಳ್ರಿ ಲೈಟ್ಗಳು. ಹಾಂ ಹೌದಾ? ಅಲ್ಲಿ ಬಂದು ಹಾಕೊಂಡವ್ರೆ. ಹಾಂ ಸ್ವಲ್ಪ ಎಲ್ಲ ರೆಸ್ಟ್. ಫ್ರೆಂಡ್ಸ್, ಇವಾಗ ರಾಯರ ದರ್ಶನ ಮಾಡಿಕೊಂಡು ಇವಾಗ ರೂಮಿಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತೆಲ್ಲನೂ ರಿಲ್ಯಾಕ್ಸ್ ಮಾಡಿಕೊಂಡ್ವು. ಮತ್ತು ಹಾಗೇನೇ ಎಲ್ಲರೂ ಇವಾಗೆಲ್ಲ ಮತ್ತೊಂದ್ಸಲ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಕುಡಿದ್ಬಿಟ್ಟು ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನೈಟ್ ವ್ಯೂ ಯಾವ ಥರ ಇರುತ್ತೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಸೊ ಮತ್ತು ಹಾಗೇನೇ ನೈಟು ಕೂಡ ಊಟ ಮಾಡಿಕೊಂಡು ಬರ್ತೀವಿ. ಸಿಕ್ಕಿದ್ರೆ ಬರ್ಬೋದಾಗಿತ್ತು. ಫ್ರೆಂಡ್ಸ್, ನಾವು ಮಧ್ಯಾಹ್ನನೇ ಒಂದ್ಸಲ ನಾವು ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡ್ಕೊಳ್ತೀವಿ. ರಾಯರ ದರ್ಶನ ಆಗಿದೆ. ಸಂಜೆ ಮೇಲೆ ಮತ್ತೊಂದ್ಸರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಲೈಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಂಜೆ ವ್ಯೂಸ್ ಅಂತ ಅಂದ್ಬಿಟ್ಟು. ಸೊ ಎಲ್ಲ ನೋಡೋದಕ್ಕೆ ಎಲ್ಲರೂ ಬಂದಿದ್ದೀವಿ, ನಮ್ಮ ಫ್ಯಾಮಿಲಿ ಎಲ್ಲರೂ. ಮಧ್ಯಾಹ್ನ ಎಲ್ಲನೂ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಅಷ್ಟೇ ಮತ್ತು ಪ್ರಸಾದನೂ ಅಷ್ಟೇ ಎಲ್ಲ ಊಟ ಮಾಡ್ಕೊಂಡು ಹೋಗಿದ್ವು. ಸೊ ಇವಾಗ್ಲೂ ಸಂಜೆ ಇನ್ನೊಂದು ಸ್ವಲ್ಪ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಮತ್ತು ಜೊತೆಗೆ ಪ್ರಸಾದ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ನೈಟೇ ಹೊರಡ್ತಾ ಇದ್ದೀವಿ ಊರಿಗೆ ಕೂಡ. ಇವತ್ತು ನೈಟ್ ಹೋಗ್ತೀವಿ ತುಮಕೂರಿಗೆ. ಸೊ ಎಲ್ಲರೂ ಬಂದಿದ್ದಾರೆ. ಇರೋದಿಲ್ಲ ಇಲ್ಲ ಕಡಿಮೆ ಬಿಡಿ.
ಎಂದು ಕಣ ಈ ಕಡೆ ಆ ಕಡೆ ಇಲ್ಲಿ ಅಂದರೆ ಸೀದಾ ಹೋಗು ಅಂತ ಬಿಸಿಲರಿಲ್ಲ ಬಿಸಲ್ಲ ರೀ ತುಂಗಾ ನದಿ ನೋಡ್ಬೇಕಾ? ಕ್ಲೋಸ್ ಅಲ್ಲೇನೆ ಚಿಕ್ಕಪ್ಪನ ದಳಸ್ರಿ ಟೀ 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 ಚಿಕ್ಕ ಕೊಡಲ್ಲ ನಾನು ಅವ್ರ ಯಜಮಾನ್ರ ಕರಿಸ್ಕೊಂಡು ಕುಡಿದ್ರೆ ಕುಡಿಲಿಲ್ಲ ಹಂಗೆ ನೀವು ಇರ್ತಾಳ್ರಿ ನೀನು ಕುಡಿದ್ದೆ ನಾನು ಕುಡಿಲ್ಲ ಈಗ ನೀ ಕುಡಿ ತಗ ನೀನೇ ಕುಡಿ ನಾನು ತಂದಿದ್ದೀನಿ ಅಲ್ಲ ಅವ್ನು ಯೋಚನೆ ಮಾಡ್ತಿದ್ದ ಅದಕ್ಕೆ ಅಲ್ಲ ಹಿಡ್ಕೊ ನೀವು ಅಲ್ಲಿ ಫ್ರೆಂಡ್ಸ್ ಎಲ್ಲ ಈಗ ಮಂತ್ರಾಲಯ ಎಲ್ಲ ಓಡಾಡಿಕೊಂಡು ಇವಾಗ ನಾವು ಮತ್ತೆ ರೂಮಿಗೆ ಬಂದು ರೂಮಿಗೆ ಕೂಡ ಎಲ್ಲ ಚೆಕ್ಔಟ್ ಮಾಡಿಕೊಂಡು ನಾವು ಇವಾಗ ತುಮಕೂರಿಗೆ ಹೊರಡ್ತಾ ಇದ್ದೀವಿ ಹೋಗ್ತಾ ಅಂದರೆ ಅಲ್ಲೇ ಸ್ವಲ್ಪ ಗಾಡಿನ ಕೂಡ ಸೈಡ್ಗೆ ಹಾಕ್ಬಿಟ್ಟು ಇವಾಗ ಎಲ್ಲರೂ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿತಾ ಇದ್ದೀವಿ. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.